ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಕಿಶನ್. ನೀವು ನೋಡ್ತಾ ಇದ್ರೆ SCL ಗೇಮಿಂಗ್. ಇವತ್ತು ಒಂದು ಸೂಪರ್ ಆಗಿ ಸಾಲಿಡ್ ವರ್ಕ್ ಸ್ಟೇಷನ್ ಪಿ ಸಿ ನಾವು ಬಿಲ್ಡ್ ಮಾಡಿದ್ದೀವಿ. ಸೊ ಈ ಪಿ ಸಿ ಬೆಲೆ ಬಂದ್ಬಿಟ್ಟು ₹1 ಇಲ್ಲ, ₹1,00,000 ಇಲ್ಲ, ₹10,00,000 ಇರುತ್ತೆ. ಇದು ಸ್ಪೆಷಲಿ ಗೇಮಿಂಗ್ ಪಿ ಸಿ ಅಂತ ನಾವು ಹೇಳೋದೇ ಇಲ್ಲ. ಬಟ್ ಗ್ರಾಫಿಕ್ ಕಾರ್ಡು ನೀವು ಗೇಮ್ ಪ್ಲೇ ಮಾಡ್ಬೋದು, ಬಟ್ ಇಷ್ಟೊಂದು ಪ್ರಾಸೆಸಿಂಗ್ ಪವರು ರ್ಯಾಮು ತಗೊಂಡು ಗೇಮಿಂಗ್ ಮಾಡೋದು ನನ್ನ ಪ್ರಕಾರ ಚೆನ್ನಾಗಿರಲ್ಲ. ಸೊ 5090 ಗ್ರಾಫಿಕ್ ಕಾರ್ಡ್ ಜೊತೆಗೆ ಆಲ್ಮೋಸ್ಟ್ 4.25 ಲಕ್ಷ ಅಲ್ಲಿ ಒಂದು ಟಾಸ್ಕ್ಗೋಸ್ಕರ ಪಿ ಸಿ ಬಿಲ್ಡ್ ಮಾಡ್ಬೋದು. ಬಟ್ ಇವ್ರದ್ದು ಬಂದ್ಬಿಟ್ಟು ವರ್ಕ್ ಇದ್ದೇ ಇದೆ, ಪ್ಲಸ್ ಸೈಬರ್ ಸೆಕ್ಯೂರಿಟಿಯಲ್ಲಿ ಸ್ವಲ್ಪ ಅದು ನಾನು ಹೇಳಬಾರ್ದು ಅಂಥದ್ದು ಯೂಸಸ್ ಇದರಲ್ಲಿ ಇದೆ. ಸೊ 1,000 GB ರ್ಯಾಮು ಅಂದರೆ ನೀವು ಕೇಳಿರೋದು ಕರೆಕ್ಟು. 1,000 GB ಸ್ಟೋರೇಜ್ ಇಲ್ಲ, 1,000 GB ರ್ಯಾಮ್ ಜೊತೆಗೆ ಈ ವರ್ಕ್ ಸ್ಟೇಷನ್ ಪಿ ಸಿ ಬಿಲ್ಡ್ ಆಗ್ತಾ ಇದೆ. ಸ್ಪೆಷಲಿ ಇವ್ರಿಗೋಸ್ಕರ 128 GB ಸಿಂಗಲ್ ಸ್ಲಾಟಲ್ಲಿ 8 ರ್ಯಾಮ್ ನಾವು ತರಿಸಿದ್ವಿ. ರ್ಯಾಮ್ ಬರುತ್ತೆ, ಬಟ್ ಅದಕ್ಕಿಂತ ಮುಂಚೆನೇ ಕಸ್ಟಮರು ಎಲ್ಲ ಕಂಪೋನೆಂಟ್ಸನ್ನು ಬಿಲ್ಡ್ ಮಾಡಿಸಿದೆ. ಸೊ ಈ ಪಿ ಸಿದಲ್ಲಿ ಬರೋ ಕಂಪೋನೆಂಟ್ಸು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಈ ಪ್ರೋ ವರ್ಕ್ ಸ್ಟೇಷನ್ ಸ್ಯಾಗ್ ವೈಫೈ ಇರೋದು ಎಸುಸ್ದು ಮದರ್ ಬೋರ್ಡ್ ಅಂತ ನಾನು ಹೇಳ್ಬೋದು. ನೀವು ನೋಡಿ, ಇದು ಬಂದ್ಬಿಟ್ಟು 5000 ಸಿರೀಸ್ AMD ಥ್ರೆಡ್ ರಿಪರ್ ಸಪೋರ್ಟ್ ಆಗುತ್ತೆ. ಪ್ಲಸ್ ಇಲ್ಲಿ ನೀವು ನೋಡ್ಬೋದು 8 DIMMs ಮ್ಯಾಕ್ಸಿಮಮ್ 2048 GB ರ್ಯಾಮ್, ಅಂದರೆ 2 TB ವರೆಗೂ ಇದು ರ್ಯಾಮ್ ಸಪೋರ್ಟ್ ಆಗುತ್ತೆ. ಬ್ರದರ್ ಬಂದ್ಬಿಟ್ಟು ಈಗ 1 TB ರ್ಯಾಮ್ ಮ್ಯಾಕ್ಸ್ ಔಟ್ ಸಪೋರ್ಟ್ ಜೊತೆಗೆ ತಗೊಳ್ತಾ ಇದೆ. ಇಲ್ಲಿ ಬನ್ನಿ ನೋಡಿ, ಈ ರ್ಯಾಮ್ ಸ್ಲಾಟ್ಸ್ ಇದೆ ತಾನೆ, ಇಲ್ಲಿ 4 + 4 ಟೋಟಲಿ 8 ಸ್ಲಾಟ್ಸ್ ಇರುತ್ತೆ. ಮೇಲೆ 8 ಇರುತ್ತೆ, ಕೆಳಗೆ 8 ಇರುತ್ತೆ. ಮೇಲೆ 4 ಕೆಳಗೆ 4 ಎರಡೂ ಸೇರಿಸಿ 8 ರ್ಯಾಮ್ ಸ್ಲಾಟ್ಸ್ ಇದರಲ್ಲಿ ಇಂಟಿಗ್ರೇಟೆಡ್ ಬರುತ್ತೆ. ಇದು ವರ್ಕ್ ಸ್ಟೇಷನ್ ಟೈಪ್ ಮದರ್ ಬೋರ್ಡ್ ಇದೆ. ಹೀಟ್ ಸಿಂಕ್ ನೋಡಿ, ಇಲ್ಲಿದ್ದೇ ಇದೆ, ಅದು ಬಿಟ್ಟು ಇಲ್ಲೂ ಹೀಟ್ ಸಿಂಕ್ ಇರುತ್ತೆ. ಅಂದರೆ ಈ ಡ್ಯೂಯಲ್ ಚಾನಲ್ ಹೈ ಎಂಡ್ ವರ್ಕ್ ಸ್ಟೇಷನ್ ಟೈಪ್ ಪಿ ಸಿಸ್ಗೋಸ್ಕರ ಈ ಮದರ್ ಬೋರ್ಡು ಸ್ಪೆಷಲಿ ಡಿಸೈನ್ ಇರುತ್ತೆ. ಈ ಮದರ್ ಬೋರ್ಡಲ್ಲಿ ವೈಫೈ 6 ಅದೆಲ್ಲ ಇದೆ, ಬಟ್ ಏನಿದ್ರೆ ಕಸ್ಟಮರು ಲ್ಯಾನ್ ಪೋರ್ಟ್ ಇಂದನೇ ಜಾಸ್ತಿ ಯೂಸ್ ಮಾಡೋದು. ಪ್ಲಸ್ ಇದರಲ್ಲಿ ಬಂದ್ಬಿಟ್ಟು ಟೋಟಲಿ ಇಂಟೆಲ್ದು 10 Gbps 2 ಲ್ಯಾನ್ ಪೋರ್ಟ್ಸ್ ಇದೆ. ನಾರ್ಮಲ್ ಆಗಿ ಪಿ ಸಿದಲ್ಲಿ 1 Gbps ಲ್ಯಾನ್ ವರ್ಕ್ ಇರುತ್ತೆ, ಬಟ್ ಇವ್ರಿಗೆ ಬರ್ತಾ ಇರೋದು ಇಂಟರ್ನೆಟ್ ಸ್ಪೀಡೂ ತುಂಬ ಜಾಸ್ತಿ ಇರುತ್ತೆ. ಸೊ 10 Gbps 2 ಲ್ಯಾನ್ ಪೋರ್ಟ್ಸ್ ಇದೆ, ಪ್ಲಸ್ ಟೈಪ್ ಸಿ ಪೋರ್ಟು. ಹೈ ಎಂಡ್ ಸ್ಪೆಕ್ಸ್ ಪ್ರಕಾರ ನೋಡಿದ್ರೆ ಈ ಮದರ್ ಬೋರ್ಡ್ ಸೂಪರ್ ಆಗಿರುತ್ತೆ. ಇದರಲ್ಲಿ ಬಂದ್ಬಿಟ್ಟು ಇಲ್ಲಿ ಬನ್ನಿ, ನಾನು ನಿಮ್ಗೆ ತೋರಿಸ್ತೀನಿ ಗ್ರಾಫಿಕ್ ಎಕ್ಸ್ಪೆನ್ಷನ್ ಸ್ಲಾಟ್ಸ್ ಎಲ್ಲಿದೆ. ಸ್ಟೋರೇಜು ಎಕ್ಸ್ಪೆನ್ಷನ್ ಸ್ಲಾಟ್ AMD ಮಲ್ಟಿ GPU ಸಪೋರ್ಟ್ಸ್, ಟೋಟಲಿ 4-way 3-way 2-way SLI ಟೆಕ್ನಾಲಜಿ ಇರೋದನ್ನು ಸಪೋರ್ಟ್ ಆಗುತ್ತೆ. SLI 5090 ಎಲ್ಲ ಸಪೋರ್ಟ್ ಆಗ್ತಾ ಇಲ್ಲ ಈಗ, ಆದ್ರೂ 5090 ಅಂಥದ್ದು 4 ಗ್ರಾಫಿಕ್ ಕಾರ್ಡ್ಸ್ನು ಆರಾಮಾಗಿ ಆಗ್ಬೋದು. ಅಂದರೆ ಈಗ ಸದ್ಯಕ್ಕೆ ನಾನು ಬಂದ್ಬಿಟ್ಟು 1 ಇನ್ಸ್ಟಾಲ್ ಮಾಡಿದ್ದೀನಿ, ಇನ್ನೊಂದು 4 ಇದರಲ್ಲಿ ಹಾಕ್ಕೋಬಹುದು. ಟೋಟಲಿ 5 ಗ್ರಾಫಿಕ್ ಕಾರ್ಡು 32 × 5 ಮಾಡಿ ಆಲ್ಮೋಸ್ಟ್ 150 GB ರ್ಯಾಮ್ ಇಲ್ಲ ವಿ ರ್ಯಾಮ್ನು ಸಪೋರ್ಟ್ ಆಗುತ್ತೆ. ಅಂದರೆ ಇದು ಎಷ್ಟು ಹೈ ಎಂಡ್ ಪಿ ಸಿ ಅಂತ ನೀವು ನೋಡ್ಬೋದು. ಬಟ್ ನಿಮ್ಗೆ ಡೌಟ್ ಬರುತ್ತೆ, ಇನ್ನೊಂದು 5090 ಎಲ್ಲ ಹಾಕ್ತೀರಾ, ನಿಮ್ಮ ತಲೆ ಮೇಲೆ ಹಾಕ್ತೀರಾ ಅಂದರೆ ಇಲ್ಲ ಬ್ರದರ್, ಇಲ್ಲಿ ಇನ್ನೊಂದು 5090 ಆಗ್ಬೋದು. ಇನ್ನೊಂದು 4 5090 ಬೇಕಂದ್ರೆ ಇದನ್ನು ಓಪನ್ ಫ್ರೇಮ್ ಥರ ಕೇಸ್ ಮೇಲೆ ಆಗಬೇಕಾಗುತ್ತೆ. ಸೊ ಸ್ಪೆಷಲಿ ಈ ಪ್ರಾಸೆಸರ್ ಬಂದ್ಬಿಟ್ಟು ಅಷ್ಟು ಅವ್ನಿಗೆ ಪ್ರಾಸೆಸಿಂಗ್ ಪವರ್ನು ಬೇಕಾಗಿಲ್ಲ, ಆದ್ರೂ 24 ಕೋರ್ಸ್ ಪ್ರಾಸೆಸರ್ ಇದೆ. 1 ಲಕ್ಷ ಮೇಲೆ ಈ ಪ್ರಾಸೆಸರ್ದೇ ಬೆಲೆ ಇರುತ್ತೆ. ಸೊ ಈ 24 ಕೋರ್ ಇರೋದು ಪ್ರಾಸೆಸರು 1024 GB ರ್ಯಾಮು, ಪ್ಲಸ್ 1 TB ಇವ್ರಿಗೂ ಮೇನ್ ಸ್ಟೋರೇಜ್ ಇವ್ರು ತಗೊಂಡ್ರು. ಮೇನ್ ಸಾಫ್ಟ್ವೇರು ಬೂಟಿಂಗ್ ಅದಕ್ಕೋಸ್ಕರನೇ 10 TB ಐರನ್ ವಾಲ್ಫ್ದು ಸೆಕೆಂಡ್ರಿ ಸ್ಟೋರೇಜ್. ಟೋಟಲಿ ಬಂದ್ಬಿಟ್ಟು 10 + 1 11 TB ಸ್ಟೋರೇಜ್ ಇದೆ. ಈ ಪ್ರಾಸೆಸರ್ನು ಕೂಲ್ ಮಾಡೋದಕ್ಕೂ ಒಂದು ಪ್ರೈಸ್ ಟು ಪರ್ಫಾರ್ಮೆನ್ಸ್ LT720 ಥ್ರೆಡ್ ರಿಪರ್ ಸಪೋರ್ಟಿವ್ AIO ಯೂಸ್ ಹಾಕಿದ್ದೀನಿ. ಪ್ಲಸ್ 1000 ವಾಟ್ಸ್ ಪವರ್ ಸಪ್ಲೈ 5090ಗೂ ಸಾಕಿರುತ್ತೆ. ಬಟ್ ಇವ್ರು ಮಾಡ್ತಾ ಇರೋದು ಹೈ ಎಂಡ್ ವರ್ಕ್ಗೂ ಇನ್ನೊಂದು 5090 ಶಾರ್ಟ್ಲಿ ಆಗ್ತಾರೋ. ಸೊ ನಾನು ಯೂಸ್ ಮಾಡಿದ್ದೀನಿ ಸೂಪರ್ ಫ್ಲವರ್ 2000 ವಾಟ್ಸ್ ಪವರ್ ಸಪ್ಲೈ. ಈ 2000 ವಾಟ್ಸ್ ಪವರ್ ಸಪ್ಲೈಯಲ್ಲಿ ನೀವು 2-3 5090 ಗ್ರಾಫಿಕ್ ಕಾರ್ಡನ್ನು ಈಸಿಗೆ ಹಾಕೋಬಹುದು. ಅವ್ರಿಗೆ ಮ್ಯಾಕ್ಸಿಮಮ್ 2 ಹಾಕೋದಿದೆ, ಅದಕ್ಕೋಸ್ಕರ ಒಂದು ಸಿಂಗಲ್ 2000 ವಾಟ್ಸ್ ಪವರ್ ಸಪ್ಲೈ ಯೂಸ್ ಮಾಡಿದ್ವಿ. ಅವ್ರಿಗೂ ಜಾಸ್ತಿ RGB ಅದೆಲ್ಲ ಬೇಕಾಗಲಿಲ್ಲ. ಸೊ ಇನೋ 3Dದು ಒಂದು ಎಂಟ್ರಿ ಲೆವೆಲ್ 5090 ಗ್ರಾಫಿಕ್ ಕಾರ್ಡ್ ಟ್ರಿಪಲ್ ಫ್ಯಾನ್ ಜೊತೆಗೆ ಬರೋದು ನಾವು ಇನ್ಸ್ಟಾಲ್ ಮಾಡಿದ್ವಿ. ಪ್ಲಸ್ ಈ ಪಿ ಸಿದಲ್ಲಿ ನೀವು ನೋಡ್ಬೋದು, ಈ ಪವರ್ ಕಾರ್ಡ್ ಎಲ್ಲ ಸ್ವಲ್ಪ ಹೈ ಕ್ವಾಲಿಟಿ ಇರುತ್ತೆ. ಸೂಪರ್ ಫ್ಲವರ್ ಅನ್ನೋದು ಪ್ಲಾಟಿನಮ್ ಗ್ರೇಡ್ ಪವರ್ ಸಪ್ಲೈ ಇದೆ. ಸೂಪರ್ ಫ್ಲವರ್ ಮೇನ್ ಇಂಡಿಯಾದಾಗ ಈಗ ಸ್ಟಾಕ್ಸ್ ಬರ್ತಾ ಇದೆ, ಬಟ್ ಇದು ಬಂದ್ಬಿಟ್ಟು ಮೇನ್ ಥ್ರೆಡ್ ರಿಪ್ಪರು ವರ್ಕ್ ಸ್ಟೇಷನ್ ಟೈಪ್ ಸಿಸ್ಟಮ್ಸ್ಗೋಸ್ಕರ
ಪವರ್ ಸಪ್ಲೈ ಜಾಸ್ತಿ ರಿಕಮೆಂಡೆಡ್ ಇರುತ್ತೆ. ಕೇಸ್ ASUS GT302 ತುಂಬ ಚೆನ್ನಾಗಿರೋದು, ಪ್ರೈಸ್ ಟು ಪರ್ಫಾರ್ಮೆನ್ಸ್ ಇರೋದು, ಆ್ಯಂಡ್ ಫುಲ್ ATX ಈ ಥರ ಮದರ್ ಬೋರ್ಡನ್ನು ಈಸಿಯಾಗಿ ಸಪೋರ್ಟ್ ಇರುತ್ತೆ. RGB ಅದೆಲ್ಲ ಬೇಕಾಗಲಿಲ್ಲ, ಪ್ಲಸ್ ಇದರಲ್ಲಿ RGB ಕಂಟ್ರೋಲರನ್ನು ಇಕ್ಕಲಿಲ್ಲ. ಯಾಕಂದರೆ ಕಂಪ್ನಿ ಅವನಿಗೂ ಗೊತ್ತಿದೆ 5090 ಗ್ರಾಫಿಕ್ ಕಾರ್ಡ್ ಅಂದರೆ ಕಸ್ಟಮರ್ಗೆ RGB ಬೇಕಾಗುತ್ತೆ. ಬಟ್ ವರ್ಕ್ ಸ್ಟೇಷನ್ ಟೈಪ್ ಯಾವಾಗಾದರೂ PC ಬಿಲ್ಡ್ ಮಾಡೋವಾಗ ಅವ್ರಿಗೆ RGB ಬೇಕಾಗಲ್ಲ. ಸೊ ಅವ್ರಿಗೆ ಫ್ರಂಟಲ್ಲಿ RGB ಫ್ಯಾನ್ ಕಂಟ್ರೋಲ್ ಆಗುತ್ತೆ, ಬಟ್ ಏನಿದ್ರೆ RGB ಎಲ್ಲ ಬರಲ್ಲ. ಸೊ ಈ PC-ದಲ್ಲಿ 0 RGB, ಓನ್ಲಿ ಸಾಲಿಡ್ ಸೂಪರ್ ಪರ್ಫಾರ್ಮೆನ್ಸ್ ಫಾರ್ ವರ್ಕ್ ಸ್ಟೇಷನ್ ಅಂತ ಹೇಳ್ಬೋದು. ಇನ್ನೊಂದೇನಿದೆ ಅಂದರೆ ಈ PC-ದಲ್ಲಿ ಇನ್ನೂ ನಿಮಗೂ ರ್ಯಾಮ್ ಇಷ್ಟು ಬೇಡ ಅಂದರೆ ಒಂದು 64 GB 128 GB DDR4 ಎನಿ ರ್ಯಾಮ್ ಹಾಕೋದನ್ನು ಒಂದು 6 ಲಕ್ಷ ರೇಂಜಲ್ಲಿ ಬರುತ್ತೆ. ಬಟ್ ಈ PC ಬೆಲೆ ಬಂದುಬಿಟ್ಟು 10 ಲಕ್ಷ ಯಾಕೆ ಹೋಗಿದೆ ಅಂದರೆ 1 TB ರ್ಯಾಮೇ ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ವಿ. ಸೊ ಇಷ್ಟು ಸಾಲಿಡ್ ಮದರ್ ಬೋರ್ಡ್, ಪ್ರಾಸೆಸರ್, ಕೂಲರ್, ಎವ್ರಿಥಿಂಗ್, ಒಂದು ವರ್ಕ್ ಸ್ಟೇಷನ್ ಟೈಪ್ PC ಇದೆ. ಸೊ ನನ್ನ ಪ್ರಕಾರ ನಿಮ್ಗೆ ಇಂಥದ್ದು PC ಬೇಕಾದರೆ ನೀವು ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿ, ನಾವು ಬಿಲ್ಡ್ ಮಾಡಿಕೊಡ್ತೀವಿ. ಬಟ್ ನಿಮ್ಗೆ ಇಂಥದ್ದು PC ಬೇಡ ಆದ್ರೂ, ನಿಮ್ಗೆ ಯಾವುದಾದ್ರೂ ಒಬ್ಬರು ಫ್ರೆಂಡ್ಗೆ ಇಂಥದ್ದು PC ಬೇಕಾಗುತ್ತೆ, ಅವ್ರಿಗೆ ಈ ವಿಡಿಯೋನು ಶೇರ್ ಮಾಡಿ. ನೋಡಿ, ಬ್ಯಾಂಗ್ಳೂರಲ್ಲಿ SCL ಗೇಮಿಂಗ್ ಅಲ್ಲಿ ಕಿಶನ್ ಅಂತ ಇದ್ದಾರೆ, ಅವನು ಸಖತ್ತಾಗಿ PC ಬಿಲ್ಡ್ ಮಾಡ್ಕೊಡ್ತಾನೆ. 3 years ಆಸ್ ಪರ್ ಮ್ಯಾನುಫ್ಯಾಕ್ಚರರ್ ವಾರಂಟಿ ಇರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಲೊಕೇಶನ್ ಎಲ್ಲ ಇದೆ, ನೀವು ಕಾಂಟ್ಯಾಕ್ಟ್ ಮಾಡಿ.